ತನಕ ಈ ಕುರ್ಚಿ ಸಂಘರ್ಷದ ಬಗ್ಗೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಮೀಟಿಂಗ್ ಫಿಕ್ಸ್ ಆಗಿರೋದು ಡಿಸೆಂಬರ್ 19ಕ್ಕೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಡಿಸೆಂಬರ್ 19ಕ್ಕೆ ನಿರ್ಣಾಯಕ ಸಭೆ ನಡೆಯುತ್ತೆ. ಡಿಸೆಂಬರ್ 19ಕ್ಕೆ ದೆಹಲಿಗೆ ಬನ್ನಿ ಅಂತ ಸಿದ್ದರಾಮಯ್ಯನವರಿಗೆ ಮತ್ತು ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ಬಂದಿದೆ. ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಸಭೆಯಲ್ಲಿರ್ತಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರನ್ನೂ ಕರೆಸಿ ವರಿಷ್ಠರು ಸಭೆ ಮಾಡಲಿದ್ದಾರೆ. ರಾಹುಲ್ ವಿದೇಶ ಪ್ರವಾಸದ ಕಾರಣಕ್ಕೆ ಸಭೆಯಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗಲ್ಲ. ಕರ್ನಾಟಕ ಕುರ್ಚಿ ಸಂಘರ್ಷ ಒಂದು ಇತ್ಯರ್ಥ ಮಾಡಬೇಕಾಗಿದೆ ಹೈಕಮಾಂಡ್. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ ನಂತರದ ಬೆಳವಣಿಗೆ ತೀವ್ರ ಇದೆ. ಈಗ ಹೈಕಮಾಂಡ್ ಇದ್ರ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ. ಮುಹೂರ್ತ ಫಿಕ್ಸ್ ಆಗಿದೆ ಡಿಸೆಂಬರ್ 19. ಅಧಿಕಾರ ಹಂಚಿಕೆ ಸಂಘರ್ಷ ಡಿಸೆಂಬರ್ 19ಕ್ಕೆ ಇತ್ಯರ್ಥ ಆಗುತ್ತಾ? ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಡಿಸೆಂಬರ್ 19ಕ್ಕೆ ಸಂಧಾನ ಆಗುತ್ತಾ? ದೆಹಲಿಗೆ ಬನ್ನಿ ಅಂತ ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಈಗಾಗಲೇ ಮೆಸೇಜ್ ಕೊಟ್ಟಿದೆ. ಡಿಸೆಂಬರ್ 19ಕ್ಕೆ ದೆಹಲಿಗೆ ಹೊರಡ್ತಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಿದೆ. ಬೆಳಗಾವಿ ಅಧಿವೇಶನ, ಸಂಸತ್ತಿನ ಅಧಿವೇಶನ ಡಿಸೆಂಬರ್ 19ಕ್ಕೆ ಅಂತ್ಯ ಆಗೋದು. ಡಿಸೆಂಬರ್ 19ರ ನಂತರ ಈ ಅಧಿಕಾರ ಹಂಚಿಕೆ ಕುರ್ಚಿ ಸಂಘರ್ಷ ಏನಿದೆ ಇದು ತಾರಕಕ್ಕೇರತ್ತೆ ಅಂತಲೇ ಅಂದಾಜಿಸಲಾಗಿದೆ. ಹಾಗಾಗಿ ಡಿಸೆಂಬರ್ 19ಕ್ಕೆ ಸಿಎಂ ಮತ್ತು ಡಿಸಿಎಂ ಇಬ್ಬರನ್ನು ವರಿಷ್ಠರು ದೆಹಲಿಗೆ ಕರೆಸಿಕೊಂಡಿದ್ದಾರೆ. ಡಿಸೆಂಬರ್ 19ರ ನಂತರ ದೆಹಲಿಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ರು ಕೂಡ ಹೋಗಲಿದ್ದಾರೆ ಅನ್ನೋ ಮಾಹಿತಿ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ಸಂಧಾನ ನಡೆಯುತ್ತಾ? ಈ ಗೊಂದಲಗಳಿಗೆ ತೆರೆ ಬೀಳುತ್ತಾ? ಅಧಿವೇಶನದವರೆಗೂ ಕದನ ವಿರಾಮಕ್ಕೆ ದೆಹಲಿ ವರಿಷ್ಠರು ಸೂಚನೆ ಕೊಟ್ಟಿದ್ರು. ವರಿಷ್ಠರ ಸೂಚನೆ ಮೇರೆಗೆ ರಾಜ್ಯದಲ್ಲಿ 2 ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ಒಂದು ಸಲ ಸಿಎಂ ಮನೆಯಲ್ಲಿ, ಮತ್ತೊಂದ್ಸಲ ಡಿಸಿಎಂ ಮನೆಯಲ್ಲಿ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಆ ಮೂಲಕ ನಮ್ಮ ಮಧ್ಯೆ ಎಲ್ಲವೂ ಸರಿ ಇದೆ, ಹೈಕಮಾಂಡ್ ಏನ್ ಹೇಳುತ್ತೋ ಹಾಗೆ ಮಾಡ್ತೀವಿ ಅಂತ ಅಧಿವೇಶನದ ತನಕ ಶಾಂತಿ ಮಂತ್ರ ಜಪಿಸಿದ್ರು. ಆದ್ರೆ ಈ ಬ್ರೇಕ್ಫಾಸ್ಟ್ ಸಭೆಯ ನಂತರವೂ ಕೂಡ ಕೆಲವು ಬೆಳವಣಿಗೆಗಳು ನಡೆಯಿತು. ಈಗ ಯತೀಂದ್ರ ಸಿದ್ದರಾಮಯ್ಯ ಅಧಿವೇಶನದಲ್ಲೇ ಕೊಟ್ಟಂತ ಈ ಹೇಳಿಕೆ, ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆ ಮತ್ತೊಂದು ಕಿಚ್ಚಿಗೆ ಕಾರಣ ಆಗ್ತಾ ಇದೆ. ಡಿಸೆಂಬರ್ 19ರ ತನಕ ಅಧಿವೇಶನ ನಡೆಯುತ್ತೆ. ಅದಾದ ನಂತರ ಮತ್ತೆ ಜಟಾಪಟಿ ಶುರುವಾಗುತ್ತೆ. ಆ ಕಾರಣಕ್ಕಾಗಿ ಡಿಸೆಂಬರ್ 19ಕ್ಕೆ ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ಮಾತಾಡೋದಕ್ಕೆ ವರಿಷ್ಠರು ಮುಂದಾಗಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.